ಕೆರಗೋಡು ಹನುಮಧ್ವಜ ವಿವಾದ ಅರ್ಜುನ ಸ್ತಂಭದಲ್ಲಿ ಹಾರಾಡ್ತು ಹೊಸ ತ್ರಿವರ್ಣ ಧ್ವಜ. ಹಳೆ ತಿರಂಗ ಇತ್ತು, ಅದನ್ನ ಬದಲಾಯಿಸಿ ಈಗ ಹೊಸ ತಿರಂಗ ಹಾರಾಡ್ತಾ ಇದೆ. ಕೆರಗೋಡು ಗ್ರಾಮದ ಅರ್ಜುನ ಸ್ತಂಭದಲ್ಲಿ ಧ್ವಜ ಬದಲಾವಣೆ. ಹಳೆ ತಿರಂಗ ಧ್ವಜವನ್ನ ಇಳಿಸಿ ಈಗ ಹೊಸ ತ್ರಿವರ್ಣ ಧ್ವಜವನ್ನ ಜಿಲ್ಲಾಡಳಿತ ಹಾರಿಸಿದೆ. ಧ್ವಜಾರೋಹಣವನ್ನ ಎಡಿಸಿ ನಾಗರಾಜು ನೆರವೇರಿಸಿದ್ದಾರೆ. ರಾಷ್ಟ್ರಗೀತೆ ಹಾಡಿ ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ಸಮರ್ಪಿಸಿದ್ದಾರೆ. ಜನವರಿ 28ರಂದು ಇಲ್ಲಿ ಹಾರ್ತಾ ಇದ್ದ ಹನುಮ ಧ್ವಜವನ್ನ ಇಳಿಸಿ ಜಿಲ್ಲಾಡಳಿತ ತಿರಂಗ ಹಾರಿಸಿದ್ದಕ್ಕೆ ಬಹಳ ದೊಡ್ಡ ದಾಂಧಲೆ ನಡೆಯಿತು. ಅರ್ಜುನ ಸ್ತಂಭದಲ್ಲಿ ಸುಮಾರು 3/4 ಭಾಗ ಧ್ವಜವನ್ನು ಹಾರಿಸಿದಂತಹ ಆರೋಪ ಕೇಳಿ ಬರ್ತಾ ಇತ್ತು. ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶವನ್ನ ಗ್ರಾಮಸ್ಥರು ವ್ಯಕ್ತಪಡಿಸಿದ್ರು. ಇವತ್ತು ಹಳೆ ತ್ರಿವರ್ಣ ಧ್ವಜವನ್ನ ಇಳಿಸಿ ಹೊಸ ರಾಷ್ಟ್ರ ಧ್ವಜವನ್ನ ಜಿಲ್ಲಾಡಳಿತ ಹಾರಿಸಿದೆ. ಏನು ವಿವಾದ ಆಗಬಾರದು ಅಂತ ಮುನ್ನೆಚ್ಚರಿಕೆಯನ್ನು ವಹಿಸಿ ಧ್ವಜಾರೋಹಣವನ್ನು ನೆರವೇರಿಸಿದೆ. ನಿಯಮಾನುಸಾರ ಧ್ವಜಾರೋಹಣವನ್ನು ಮಾಡಿದ್ದಾರೆ ಅಧಿಕಾರಿಗಳು. ಮೊದಲು ಹನುಮ ಧ್ವಜವನ್ನ ಏನು ಇಳಿಸಿ ತಿರಂಗವನ್ನು ಹಾರಿಸಲಾಗಿತ್ತು ಜನವರಿ 28ಕ್ಕೆ. ಅರ್ಜುನ ಸ್ತಂಭದಲ್ಲಿ 3/4 ಭಾಗ ತ್ರಿವರ್ಣ ಧ್ವಜ ಹಾರಿಸಿದ್ದಾರೆ. ಯಾವುದು ಸಮರ್ಪಕವಾಗಿ ಪಾಲನೆ ಮಾಡಿಲ್ಲ, ಜೊತೆಗೆ ಏಕಾಏಕಿ ಹನುಮ ಧ್ವಜವನ್ನ ಇಳಿಸಿದ್ರು ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಈಗ ಹೊಸ ರಾಷ್ಟ್ರ ಧ್ವಜವನ್ನ ಜಿಲ್ಲಾಡಳಿತ ಹಾರಿಸಿದೆ. ಹನುಮ ಧ್ವಜ ವಿವಾದ ಸಾಕಷ್ಟು ಗಲಾಟೆಗಳಿಗೆ ಕಾರಣ ಆಗಿತ್ತು. ಜನವರಿ 28ನೇ ತಾರೀಕು ಕೆರಗೋಡು ಗ್ರಾಮದ ಅರ್ಜುನ ಸ್ತಂಭದಲ್ಲಿ ಹಾರಾಡ್ತಿದ್ದಂತಹ ಹನುಮ ಧ್ವಜವನ್ನ ಇಳಿಸಿ ತ್ರಿವರ್ಣ ಧ್ವಜವನ್ನ ಆರಿಸಲಾಗಿತ್ತು. ಆಗ ಜಿಲ್ಲಾಡಳಿತ ವಿರುದ್ಧ ಗ್ರಾಮಸ್ಥರು ಅಸಮಾಧಾನವನ್ನು ಹೊರಹಾಕಿದ್ರು. ಅಂದ್ರೆ ಗೌರವಯುತವಾಗಿ ರಾಷ್ಟ್ರಧ್ವಜವನ್ನ ಆರಿಸಿಲ್ಲ, 3/4 ಭಾಗ ರಾಷ್ಟ್ರಧ್ವಜವನ್ನ ಆರಿಸಲಾಗಿದೆ ಅನ್ನುವಂಥದ್ದು. ಇದೀಗ ಆ ಹಳೆಯ ರಾಷ್ಟ್ರಧ್ವಜವನ್ನ ಬದಲಾಯಿಸಿ ಹೊಸದಾದಂತಹ ತ್ರಿವರ್ಣವನ್ನ ಈ ಅರ್ಜುನ ಸ್ತಂಭದಲ್ಲಿ ಜಿಲ್ಲಾಡಳಿತದ ಅಧಿಕಾರಿಗಳು ಒಂದು ಧ್ವಜಾರೋಹಣವನ್ನ ಮಾಡಿರ್ತಕ್ಕಂಥದ್ದು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಕೆರಗೋಡು ಗ್ರಾಮದ 108 ಅಡಿಯ ಅರ್ಜುನ ಸ್ತಂಭದಲ್ಲಿ ಇದೀಗ ಹೊಸದಾದಂತಹ ತ್ರಿವರ್ಣ ಧ್ವಜ ಹಾರಾಟವನ್ನ ಮಾಡ್ತಾ ಇದೆ. ಅಂದ್ರೆ ಕಳೆದ ಜನವರಿ 22ರಂದು ಅಯೋಧ್ಯೆಯ ರಾಮಲಲ್ಲಾ ಪ್ರತಿಷ್ಠಾಪನೆಯ ನೆನಪಿನಾರ್ಥ ಕೆರಗೋಡು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಸೇರಿ ಅವರೆಲ್ಲರೂ ಕೂಡ ಕೈಯಿಂದ ದುಡ್ಡನ್ನ ಹಾಕಿ ದುಡ್ಡನ್ನ ಸಂಗ್ರಹ ಮಾಡಿ ಈ 108 ಅಡಿಯ ಒಂದು ಅರ್ಜುನ ಸ್ತಂಭವನ್ನು ನಿರ್ಮಾಣ ಮಾಡಿದ್ರು. ಆ ಅರ್ಜುನ ಸ್ತಂಭದಲ್ಲಿ ಹನುಮ ಧ್ವಜವನ್ನು ಕೂಡ ಹಾರಾಟವನ್ನ ಮಾಡಿದ್ರು. ಆದರೆ ಸಾಕಷ್ಟು ವಿವಾದವನ್ನ ಈ ಘಟನೆ ಸೃಷ್ಟಿ ಮಾಡಿತ್ತು. ಸಾರ್ವಜನಿಕ ಸ್ಥಳಗಳಲ್ಲಿ ಒಂದು ಧರ್ಮ ಸಂಕೇತವಾದಂತಹ ಧ್ವಜಗಳು ಹಾರಾಡುವಂತಿಲ್ಲ ಅನ್ನುವಂತಹ ನಿಯಮವನ್ನ ತಂದು ಒಂದು ಹನುಮ ಧ್ವಜವನ್ನ ಇಳಿಸಿ ಅಲ್ಲಿ ಜಿಲ್ಲಾಡಳಿತದ ಅಧಿಕಾರಿಗಳು ಪೊಲೀಸ್ ಭದ್ರತೆಯೊಂದಿಗೆ ಒಂದು ರಾಷ್ಟ್ರ ಧ್ವಜವನ್ನ ಅವತ್ತು ಹಾರಾಟವನ್ನ ಮಾಡಿದ್ರು. ಅಂದ್ರೆ ಅದು ಕೂಡ ಸಾಕಷ್ಟು ವಿವಾದವನ್ನ ಸೃಷ್ಟಿ ಮಾಡಿತ್ತು. ಅಂದ್ರೆ 3/4 ಭಾಗ ರಾಷ್ಟ್ರ ಧ್ವಜವನ್ನ ಅಧಿಕಾರಿಗಳು ಆತುರಾತುರವಾಗಿ ಹಾರಿಸಿದ್ದಾರೆ. ಅಂದ್ರೆ ರಾಷ್ಟ್ರಗೀತೆಯನ್ನು ಕೂಡ ಹಾಡದೆ ಅವತ್ತು ಒಂದು ಅಪಮಾನವನ್ನ ಎಸಗಿದ್ದಾರೆ ಅನ್ನುವಂಥ ಆರೋಪಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು. ಇದೀಗ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಿಗ್ಗೆ ಆಗಮಿಸಿ ಮತ್ತೆ ಪೊಲೀಸರ ಭದ್ರತೆಯೊಂದಿಗೆ ಬಂದು ಇಲ್ಲಿ ಒಂದು ನಿಯಮಾನುಸಾರವಾಗಿ ಗೌರವಯುತವಾಗಿ ಇವತ್ತು ಹೊಸದಾದಂತಹ ಒಂದು ತ್ರಿವರ್ಣ ಧ್ವಜವನ್ನ ಈ ಅರ್ಜುನ ಸ್ತಂಭದಲ್ಲಿ ಹಾರಾಟವನ್ನ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಸಾಕಷ್ಟು ದಿನಗಳಿಂದ ಗಾಳಿ ಮಳೆ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಹಿಂದೆ ಇದ್ದಂತಹ ತ್ರಿವರ್ಣ ಧ್ವಜ ಗಂಟು ಬಿದ್ದು ಸರಿಯಾದ ರೀತಿಯಲ್ಲಿ ಹಾರಾಟ ಕೂಡ ಮಾಡ್ತಿರಲಿಲ್ಲ. ಆ ಕಾರಣಕ್ಕಾಗಿ ಸಾಕಷ್ಟು ದೂರುಗಳು ಕೂಡ ಬಂದಿತ್ತು. ಇದೀಗ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳೆಲ್ಲರೂ ಕೂಡ ಇದೀಗ ಹೊಸದಾದಂತಹ ತ್ರಿವರ್ಣ ಧ್ವಜವನ್ನ ಒಂದು ನಿಯಮಾನುಸಾರವಾಗಿ ರಾಷ್ಟ್ರಗೀತೆಯನ್ನು ಆಡೋದ್ರ ಮೂಲಕ ಶೂಗಳನ್ನ ಕಳಚಿಟ್ಟು ಒಂದು ಗೌರವಯುತವಾದಂತಹ ರೀತಿಯಲ್ಲಿ ಇವತ್ತು ತ್ರಿವರ್ಣ ಧ್ವಜವನ್ನ ಅರ್ಜುನ ಸ್ತಂಭದಲ್ಲಿ ಹಾರಾಟವನ್ನ ಮಾಡಿರ್ತಕ್ಕಂಥದ್ದು. ಆದರೂ ಕೂಡ ಗ್ರಾಮಸ್ಥರಿಗೆ ಸಮಾಧಾನವನ್ನ ತಂದಿಲ್ಲ. ಯಾಕಂತ ಹೇಳಿದ್ರೆ ಇದು ಗ್ರಾಮದಲ್ಲಿರ್ತಕ್ಕಂಥ 108 ಅಡಿಯ ಆ ಧ್ವಜಸ್ತಂಭ. ಇಷ್ಟು ದೊಡ್ಡ ಆ ಧ್ವಜಸ್ತಂಭಕ್ಕೆ ಕೇವಲ 6-4 ಅಳತೆಯ ಧ್ವಜ ಸೂಟ್ ಆಗಲ್ಲ, ಅಂದ್ರೆ ಸಲ್ಲಲ್ಲ ಅನ್ನುವಂಥದ್ದು ಈ ಗ್ರಾಮಸ್ಥರ ಅಸಮಾಧಾನ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಹಳೆಯದಾದಂತಹ ಏನು ರಾಷ್ಟ್ರಧ್ವಜ ಒಂದು ಸರಿಯಾದ ರೀತಿಯಲ್ಲಿ ಹಾರಾಟ ಮಾಡ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಬೆಳ್ಳಂಬೆಳಿಗ್ಗೆ ಜಿಲ್ಲಾಡಳಿತದ ಅಧಿಕಾರಿಗಳು ಬಂದು ಒಂದು ಗೌರವಯುತವಾಗಿ ನಿಯಮಾನುಸಾರ ಇಲ್ಲಿ ಹೊಸ ರಾಷ್ಟ್ರಧ್ವಜವನ್ನ ಹಾರಾಟವನ್ನ ಮಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸುವರ್ಣ, ಕೆರಗೋಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.